ಧರ್ಮಸ್ಥಳದಲ್ಲಿ ಇಡೀ ದೇಶವೇ ಸರಿ ಎನ್ನುವಂತಹ ಸ್ತ್ರೀ ಸಬಲೀಕರಣದ ಕ್ರಾಂತಿಯೇ ನಡೆದಿದೆ. ಆ ಕ್ರಾಂತಿಯ ಹೆಸರು ಸಿರಿ. ಇಲ್ಲಿನ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಸಾವಿರಾರು ಗ್ರಾಮೀಣ ಮಹಿಳೆಯರಿಗೆ ನೆಮ್ಮದಿಯ ಜೀವನದತ್ತ ಸರಿಯಾದ ದಾರಿ ತೋರಿದೆ. ಇದು ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಮತ್ತು ಶ್ರೀಮತಿ ಹೇಮಾವತಿ ಹೆಗ್ಡೆ ಅವರ ಕನಸಿನ ಕೂಸು. ಹಾಗಾದ್ರೆ ಬನ್ನಿ, ಸಿರಿ ಸಂಸ್ಥೆಯ ಹುಟ್ಟು, ಉದ್ದೇಶ ಮತ್ತು ಇದರ ಸಾಧನೆಯ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಾವೀಗ ತಿಳಿಯೋಣ. ಪ್ರಸಿದ್ಧ ತೀರ್ಥಕ್ಷೇತ್ರವಾದ ಧರ್ಮಸ್ಥಳದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಬೆಳ್ತಂಗಡಿಯ ಹಚ್ಚ ಹಸುರಿನ ಪರಿಸರದಲ್ಲಿ ತೆಂಗು ಅಡುಗೆ ತೋಟಗಳ ಸೊಬಗಿನ ನಡುವೆ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ನಿಮ್ಮನ್ನ ಕೈಬೀಸಿ ಕರೆಯುತ್ತದೆ. 7 ಎಕರೆ ಜಾಗದಲ್ಲಿರುವ ಈ ಕ್ಯಾಂಪಸ್ ಯಾವುದೇ ಕಾರ್ಪೊರೇಟ್ ಕಂಪನಿಯನ್ನು ಮೀರಿಸುವಂತಿದೆ. ಅದರ ಸುವ್ಯವಸ್ಥೆ, ಅಚ್ಚುಕಟ್ಟುತನ ಮತ್ತು ಸ್ವಚ್ಛತೆ ನಿಮ್ಮನ್ನ ಮೊದಲ ನೋಟದಲ್ಲೇ ಮನಸೂರೆಗೊಳಿಸುತ್ತದೆ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಅನುದಾನದಲ್ಲಿ 1.5 ಲಕ್ಷ ಚದರ ಅಡಿ ವಿಸ್ತೀರ್ಣದಲ್ಲಿ ಈ ಸಂಸ್ಥೆಯ ಸುಸಜ್ಜಿತ ಕಟ್ಟಡಗಳು ನಿರ್ಮಾಣವಾಗಿದೆ. ಗ್ರಾಮೀಣ ಪ್ರದೇಶದ ಸಾವಿರಾರು ಮಹಿಳೆಯರಿಗೆ ಇದು ಉದ್ಯೋಗಾವಕಾಶ ನೀಡಿದೆ. ಮಹಿಳಾ ಸಬಲೀಕರಣಕ್ಕಾಗಿ ದೃಢವಾದ ಹೆಜ್ಜೆಗಳು ಎಂಬುದು ಈ ಸಂಸ್ಥೆಯ ಧ್ಯೇಯವಾಗಿದೆ. ವರ್ಷಗಳ ಹಿಂದೆ ಆರಂಭವಾಗಿದ್ದ ಸಿರಿ ಸಂಸ್ಥೆಯು ಇದುವರೆಗೆ 5,000ಕ್ಕೂ ಹೆಚ್ಚು ಮಹಿಳೆಯರಿಗೆ ನೆರವಾಗಿದೆ. ಆರಂಭದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಮಹಿಳೆಯರು ಸಿರಿ ಉತ್ಪನ್ನಗಳನ್ನ ತಯಾರಿಸ್ತಾ ಇದ್ರು. ಆದ್ರೆ ಇದೀಗ ಎಲ್ಲವೂ ಒಂದೇ ಸೂರಿನಡಿಗೆ ಬಂದಿದೆ. ಇದರಿಂದ ಗ್ರಾಮೀಣ ಉದ್ದಿಮೆಗೂ ಕಾರ್ಪೊರೇಟ್ ಸ್ಪರ್ಶ ಲಭಿಸಿದೆ. ಇಲ್ಲಿ ತಯಾರಾಗುವ 200ಕ್ಕೂ ಹೆಚ್ಚು ದಿನಬಳಕೆಯ ಉತ್ಪನ್ನಗಳು ರಾಜ್ಯದ ಮೂಲೆ ಮೂಲೆಗಳನ್ನ ತಲುಪಿದೆ. ಗುಣಮಟ್ಟದಲ್ಲೂ ಗ್ರಾಹಕರ ಮನಗೆದ್ದಿದೆ. ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಬಗ್ಗೆ ವ್ಯವಸ್ಥಾಪಕ ನಿರ್ದೇಶಕರಾದ ಕೆಎನ್ ಜನಾರ್ದನ ಅವರು ಏನು ಹೇಳ್ತಾರೆ ಎಂಬುದನ್ನ ಕೇಳೋಣ ಬನ್ನಿ. 2004ರಲ್ಲಿ ಆರಂಭವಾಯಿತು ಇದು ಜರ್ನಿ. ಅದರಲ್ಲಿ ಟೆಕ್ಸ್ಟೈಲ್ ಇದೆ, ಬಟ್ಟೆ ಹೊಲಿಯತಕ್ಕಂತಹ ಒಂದು ವಿಭಾಗ ಇದೆ. ಇನ್ನೊಂದು ಕ್ಲೀನಿಂಗ್ ಏಜೆಂಟ್ಸ್ ಇದೆ, ಫಿನಾಯಿಲ್ಲು, ಬ್ಲೀಚಿಂಗ್ ಪೌಡರು, ನಿಮ್ಮ ಕಾರ್ ವಾಶು, ಫ್ಲೋರ್ ಕ್ಲೀನರ್ಗಳು ಇವೆಲ್ಲ ಇದೆ. ಇನ್ನೊಂದು ಕಡೆ ಅಗರಬತ್ತಿ ಇದೆ. ಇದು ನೋಡಿ, ಇದು ಬಹಳ ವಿಶಿಷ್ಟವಾದಂಥ ಒಂದು ಕಾಣಿಕೆ ಅಂತ ಹೇಳ್ಬೋದು. ಇಲ್ಲಿ ನೀವು ಮಂಗಳೂರು ಸುತ್ತಮುತ್ತ, ಉಡುಪಿ ಸುತ್ತಮುತ್ತ ಮಹಿಳೆಯರಿಗೆ ಬಹಳ ಮುಖ್ಯವಾದ ಕಸುಬು ಅಂತ ಹೇಳಿದ್ರೆ ಬೀಡಿ ಕಟ್ಟೋದು. ಬೀಡಿ ಉದ್ಯಮ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಪ್ರತಿ ಮನೆಯಲ್ಲೂ ಬೀಡಿ ಕಟ್ಟೋರು, ಅದನ್ನು ದುಡ್ಡು ಬರ್ತಿತ್ತು. ಆದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವರುಗಳಿಗೆ ಬೇರೆ ಬೇರೆ ಥರದ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಶುರುವಾಯಿತು, ಉಸಿರಾಡೋ ಸಮಸ್ಯೆಗಳು ಶುರುವಾಯಿತು, ಅವರಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅದೆಲ್ಲವನ್ನು ಮನಗಂಡಂತಹ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಯೋಚನೆ ಮಾಡಿದ್ರು, ಯಾಕೆ ಈ ಬೀಡಿ ಕಟ್ಟೋರಿಗೆ ಅಗರಬತ್ತಿ ಕಲಿಸ್ಬಾರ್ದು, ಅಗರಬತ್ತಿ ಮಾಡೋದು ಕಲಿಸ್ಕೊಟ್ರೆ ಅದನ್ನು ಆರೋಗ್ಯಕ್ಕೆ ಸಮಸ್ಯೆ ಆಗೋಲ್ಲ, ದುಡ್ಡು ಬರುತ್ತೆ ಅಂತ ಹೇಳಿ ಅವರುಗಳಿಗೆ ಒಂದೊಂದು ಹಳ್ಳಿಯಲ್ಲಿ ಹೋಗಿ ಅಗರಬತ್ತಿ ಘಟಕಗಳನ್ನು ಆರಂಭ ಮಾಡಿ, ಆ ಘಟಕದಲ್ಲಿ ಅವ್ರಿಗೆ ಅಲ್ಲಿ ತರಬೇತಿ ಕೊಟ್ಟು ಆ ಅಗರಬತ್ತಿ ಏನು ಮಾಡ್ತಾರೋ ಅದನ್ನು ತಗೊಬಂದು ಇಲ್ಲಿ ಸಿರಿಯಲ್ಲಿ ಪ್ಯಾಕ್ ಮಾಡಿ ಕೊಡೋಕ್ಕೆ ಶುರು ಮಾಡಿದ್ರು. ಅದು ಒಂದು ನಿಜವಾದ ಕ್ರಾಂತಿಯನ್ನೇ ಇಲ್ಲಿ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತೇನಾದ್ರೂ ಪ್ರತಿ ಮನೆಗಳಲ್ಲಿ ಅಗರಬತ್ತಿ ಮಾಡ್ತಾರೆ. ಆ ಬೀಡಿ ಕಟ್ಟೋ ಉದ್ಯಮ ನಿಜವಾಗ್ಲೂ ಏನು ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಹುಟ್ಟಾಗ್ತಿತ್ತು, ಅದೆಲ್ಲ ಇವತ್ತು ಬಂದಾಗಿದೆ ಅಂತ ಹೇಳಿದ್ರೆ ಅದರ ಕ್ರೆಡಿಟು ವೀರೇಂದ್ರ ಹೆಗ್ಡೆ ಅವರಿಗೆ ಹೋಗಬೇಕದು. ಅದನ್ನು ಅಲ್ಲಿ ಆರಂಭ ಮಾಡಿದವರೇನೆ. ಇಲ್ಲಿ ಊದ್ಬತ್ತಿ ಗೊತ್ತೇ ಇಲ್ಲ ಅವರಿಗೆ. ಅದೇ ರೀತಿ ನಿಮ್ಮ ಇದು ಕ್ಲೀನಿಂಗ್ ಏಜೆಂಟ್ಸ್ ಆಯಿತು, ಅಗರಬತ್ತಿ ಆಯಿತು. ಅದೇ ರೀತಿ ನೀವು ಉಪ್ಪಿನಕಾಯಿಗಳು, ಬೇರೆ ಬೇರೆ ರೀತಿ ಉಪ್ಪಿನಕಾಯಿಗಳನ್ನು ಮಾಡೋಕ್ಕೆ ಶುರು ಮಾಡಿದ್ರು. ಅದು ಮಾವಿನಕಾಯಿ ಉಪ್ಪಿನಕಾಯಿ ಇರ್ಬೋದು, ನಿಮ್ಮ ನಿಂಬೆಹಣ್ಣಿನ ಉಪ್ಪಿನಕಾಯಿ, ಮಿಕ್ಸಡ್ ವೆಜಿಟೇಬಲ್ಸ್ಗಳು, ಈ ರೀತಿಯ ಉಪ್ಪಿನಕಾಯಿ, ತೊಕ್ಕುಗಳು, ಇದೆಲ್ಲವನ್ನು ನಮ್ಮ SHG ಮೆಂಬರ್ಸ್ಗಳು ಮಾಡೋಕ್ಕೆ ಶುರು ಮಾಡಿದ್ರು. ಅದನ್ನು ಕೂಡ ಮಾರ್ಕೆಟಿಂಗ್ ಶುರು ಮಾಡಿದ್ರು. ಹೀಗೆ ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡ್ತಾ ಬಂದರು. ಬೇಕ್ರಿ ಪ್ರಾಡಕ್ಟ್ಸ್ ಆಯಿತು, ಅದ್ರ ಜೊತೆಗೆ ಹಪ್ಪಳ, ಸಂಡಿಗೆ, ಚಿಪ್ಸು, ಚೌಚೋ, ಸೇವರೀಸ್ಗಳು, ಸ್ವೀಟ್ಸು, ಇದೆಲ್ಲವನ್ನು ಮಾರಾಟ ಮಾಡೋಕ್ಕೆ ಶುರು ಮಾಡಿದ್ರು. ಅದ್ರ ಜೊತೆಗೆ ಕೆಲವೊಂದು ಸಲ ಭಾಳ ಜನ ಹನಿ ಕೇಳೋರು, ಆಮೇಲೆ ಸೋಪ್ ಕೇಳೋರು, ಕೆಲವು ಜನ ಬಟ್ಟೆ ಸೋಪ್ ಕೊಡಿನವರು, ಹೀಗೆ ಪ್ರತಿಯೊಂದು ಈ ಥರ ಆ್ಯಡ್ ಮಾಡಿ ಕೆಲವೊಂದು ಸಲ ನಾವು ತೊಗೊಬಂದು ಅದನ್ನು ನಮ್ಮ ಸಿರಿ ಹೆಸರಲ್ಲಿ ಮಾರಾಟ ಮಾಡೋಕ್ಕೆ ಶುರು ಮಾಡಿದ್ವಿ.
ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು 1982ರಲ್ಲಿ ಸ್ಥಳೀಯ ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸುವ ಸಲುವಾಗಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಥವಾ ರುಡ್ಸೆಟ್ ಸಂಸ್ಥೆಯನ್ನ ಸ್ಥಾಪಿಸಿದ್ರು. ಇಲ್ಲಿ ಗ್ರಾಮೀಣೋದ್ಯೋಗಕ್ಕೆ ತರಬೇತಿ ನೀಡಲಾಗುತ್ತದೆ. ಅದೇ ರೀತಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಥವಾ SKDRDP ವತಿಯಿಂದ ಸ್ವಸಹಾಯ ಗುಂಪುಗಳ ಮೂಲಕ ಜನತೆಗೆ ಸಾಲ ನೀಡಿ ಉದ್ಯಮಶೀಲತೆಗೆ ನೆರವು ನೀಡಲಾಗುತ್ತಿದೆ. ಆದರೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಗ್ರಾಮೀಣ ಮಹಿಳೆಯರಿಗೆ ಉದ್ಯೋಗ ನೀಡುವುದಲ್ಲದೆ ಕಾರ್ಪೊರೇಟ್ ಕಂಪನಿ ಮಟ್ಟದ ಎಲ್ಲ ಸೌಲಭ್ಯಗಳನ್ನ ನೀಡುತ್ತದೆ. ಈ ಮೂಲಕ ಮಹಿಳೆಯರು ಸ್ವಾವಲಂಬಿಗಳಾಗಲು ಸಹಕರಿಸಿದೆ. ಹಾಗಾದ್ರೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಕ್ಯಾಂಪಸ್ನಲ್ಲಿ ಏನಿದೆ ನೋಡೋಣ ಬನ್ನಿ. ದಕ್ಷಿಣ ಕನ್ನಡದ ಬೆಳ್ತಂಗಡಿಯಲ್ಲಿರುವ ನ್ಯೂ ಇಂಡಸ್ಟ್ರಿಯಲ್ ಪಾರ್ಕ್ನಲ್ಲಿ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಭವ್ಯವಾದ ಕ್ಯಾಂಪಸ್ನಲ್ಲಿ ನೀವು ಕಾಲಿಟ್ಟಾಗ ಹೊಸ ಪ್ರಪಂಚವೇ ತೆರೆದುಕೊಂಡಂತಾಗುತ್ತದೆ. ದೂರದಲ್ಲಿ ಬೆಟ್ಟ, ಸುತ್ತಮುತ್ತ ಹಸಿರಿನ ಪರಿಸರ, ನಡುವೆ ಹೈಟೆಕ್ ಕಂಪನಿಯ ನೋಟ. ವಿಶಾಲವಾದ ಕ್ಯಾಂಪಸ್ನ ಆರಂಭದಲ್ಲೇ ಸಿರಿಮಳಿಗೆ ನಿಮ್ಮನ್ನ ಸ್ವಾಗತಿಸುತ್ತದೆ. ಅಲ್ಲಿಯೇ ನೀವು ಸಂಸ್ಥೆಯಲ್ಲಿ ತಯಾರಾಗಿರುವ ನೂರಾರು ಉತ್ಪನ್ನಗಳನ್ನು ಖರೀದಿಸಬಹುದು. ಕೆನರಾ ಬ್ಯಾಂಕ್ ATM, ಸಿರಿ ಕೆಫೆ ಕೂಡ ಇಲ್ಲಿದೆ. 700ಕ್ಕೂ ಹೆಚ್ಚು ಮಂದಿ ಇಲ್ಲಿ ನೇರವಾಗಿ ಉದ್ಯೋಗ ಮಾಡುತ್ತಾರೆ. ದಿನ ಬಳಕೆಯ ನಾನಾ ಆಹಾರ ಉತ್ಪನ್ನಗಳು, ನೈರ್ಮಲ್ಯ ಉತ್ಪನ್ನಗಳು, ಉಡುಪುಗಳು, ಅಗರಬತ್ತಿ ಘಟಕಗಳು ಇಲ್ಲಿ ಮುಖ್ಯವಾಗಿವೆ. ಆಹಾರ ವಿಭಾಗದಲ್ಲಿ ಸಿಹಿ ಖಾರ ಕುರುಕಲು ತಿಂಡಿಗಳು, ಕೋಕಂ ಜ್ಯೂಸ್, ಬಿಸ್ಕತ್, ಸಿರಿಧಾನ್ಯಗಳ ಹಿಟ್ಟಿನ ಪ್ಯಾಕೆಟ್, ಬಿಸ್ಕತ್, ಚಾಕೊಲೇಟ್, ಖಾರದ ಕಡ್ಡಿ, ಚಿಪ್ಸ್, ಸೇವ್, ಮಾವಿನಕಾಯಿ, ನೆಲ್ಲಿಕಾಯಿ, ಅಮ್ಮಟೆಕಾಯಿ, ತರಕಾರಿಗಳ ಮಿಕ್ಸ್ಡ್ ಸೇರಿದಂತೆ ನಾನಾ ಬಗೆಯ ಉಪ್ಪಿನಕಾಯಿಗಳು, ರಸಂ ಪೌಡರ್, ಗರಂ ಮಸಾಲೆ, ಪಲಾವ್ ಮಸಾಲೆ, ಬಾದಾಮಿ ಹಾಲು ಮಿಕ್ಸ್, ಜೇನುತುಪ್ಪ, ಹಪ್ಪಳ, ಸಂಡಿಗೆ, ಸಾವಯವ ಬೆಲ್ಲ, ಬೆಲ್ಲದ ಪುಡಿ, ಅಡುಗೆ ಎಣ್ಣೆ, ಕೊಬ್ಬರಿ ಎಣ್ಣೆ ಇತ್ಯಾದಿಗಳು ಸಿಗುತ್ತವೆ. ಹೋಟೆಲ್ಗಳು, ದರ್ಶನಿಗಳು ಇಲ್ಲಿನ 5 kg ಉಪ್ಪಿನಕಾಯಿಯ ಬಾಟಲಿಗಳನ್ನು ಖರೀದಿಸುವುದು ಸಾಮಾನ್ಯವಾಗಿದೆ. ಸಿರಿಧಾನ್ಯಗಳಿಂದ ಬೇಕರಿ ಉತ್ಪನ್ನಗಳನ್ನು ತಯಾರಿಸುವುದು ಇಲ್ಲಿನ ಮತ್ತೊಂದು ವಿಶೇಷತೆ. ಇವುಗಳು ಆರೋಗ್ಯದಾಯಕವೂ ಆಗಿದ್ದು ಹೆಚ್ಚಿನ ಬೇಡಿಕೆ ಗಳಿಸಿದೆ. ಸಿರಿ ಸಂಸ್ಥೆಯು ಸಾವೆ, ಕೊರಲೆ, ನವಣೆ, ರಾಗಿ, ಜೋಳ, ಊದಲು, ಸಜ್ಜೆ, ಹಾರಕು, ಬರಗು ಸಿರಿಧಾನ್ಯಗಳನ್ನ 1 kg ಮತ್ತು ಸಗಟು ಪ್ಯಾಕೆಟ್ಗಳಲ್ಲಿ ವಿತರಿಸುತ್ತದೆ. ನೈರ್ಮಲ್ಯ ಉತ್ಪನ್ನಗಳಲ್ಲಿ ಡಿಟರ್ಜೆಂಟ್, ನಾನಾ ಬಗೆಯ ಸೋಪ್ಗಳು, ಹ್ಯಾಂಡ್ ವಾಶ್, ಲಿಕ್ವಿಡ್ ಸೋಪ್, ಫಿನಾಯಿಲ್ ಇತ್ಯಾದಿಗಳನ್ನ ತಯಾರಿಸಲಾಗುತ್ತದೆ. ಧರ್ಮಸ್ಥಳದ ಆಸ್ಪತ್ರೆಗಳಲ್ಲಿ ಇವುಗಳ ವ್ಯಾಪಕ ಬಳಕೆಯಾಗುತ್ತದೆ. ರೋಸ್, ಶ್ರೀಗಂಧ, ಚಂಪಾ, ಮೋಗ್ರ, ವಿಭೂತಿ, ಸುವಾಸನೆಯ ಅಗರಬತ್ತಿಗಳು ಮತ್ತು ಧೂಪ, ಪೂಜಾ ಸಾಮಗ್ರಿಗಳನ್ನ ಇಲ್ಲಿ ತಯಾರಿಸಲಾಗುತ್ತದೆ. ಇದಕ್ಕಾಗಿ ಹೈಟೆಕ್ ಯಂತ್ರೋಪಕರಣಗಳನ್ನು ಅಳವಡಿಸಲಾಗಿದೆ. ಇನ್ನು ಉಡುಪುಗಳ ವಿಭಾಗದಲ್ಲಿ ಸಿದ್ಧ ಉಡುಪುಗಳನ್ನ ತಯಾರಿಸುವ ಸುಸಜ್ಜಿತ ಗಾರ್ಮೆಂಟ್ಸ್ ಘಟಕ ಇಲ್ಲಿದೆ. ಸುಸಜ್ಜಿತ ಹೊಲಿಗೆ ಯಂತ್ರಗಳನ್ನ ಅಳವಡಿಸಲಾಗಿದೆ. ತರಬೇತಿ ನೀಡಿ ಗುಣಮಟ್ಟ ಸಿದ್ಧ ಉಡುಪುಗಳನ್ನ ಇಲ್ಲಿ ತಯಾರಿಸಲಾಗುತ್ತದೆ. ಪುರುಷರಿಗೆ ಶರ್ಟುಗಳು, ಕುರ್ತಾ, ಮಹಿಳೆಯರಿಗೆ ಕುರ್ತಿಗಳು, ಟಾಪ್ಸ್, ನೈಟಿ, ಸೀರೆ, ಸ್ಕರ್ಟ್ ಮುಂತಾದವುಗಳನ್ನ ಉತ್ಪಾದಿಸಲಾಗುತ್ತದೆ. ಮಕ್ಕಳ ಬಟ್ಟೆ ಬರೆಗಳು ಲಭ್ಯವಿದೆ. ಸ್ಕೂಲ್ ಬ್ಯಾಗ್, ಎಕ್ಸಿಕ್ಯೂಟಿವ್ ಬ್ಯಾಗ್, ಲಗೇಜ್ ಬ್ಯಾಗ್, ಲ್ಯಾಪ್ಟಾಪ್ ಬ್ಯಾಗ್, ರೆಕ್ಸಿನ್ ಬ್ಯಾಗ್, ಶಾಲಾ ಮತ್ತು ಆಸ್ಪತ್ರೆಗಳ ಸಮವಸ್ತ್ರಗಳನ್ನ ತಯಾರಿಸಲಾಗುತ್ತದೆ. ಮುಂದುವರಿಯುತ್ತಿದ್ದಂತೆ ಉತ್ಪಾದನಾ ಘಟಕದ ನಾನಾ ವಿಭಾಗಗಳು, ಆಡಳಿತ ಕಚೇರಿ, ಅತಿಥಿ ಗೃಹ, ಶಿಶು ವಿಹಾರ, ವಾಹನಗಳಿಗೆ ಪಾರ್ಕಿಂಗ್, ಸಭಾಂಗಣ ಹೀಗೆ ಸಕಲ ಮೂಲ ಸೌಕರ್ಯಗಳನ್ನ ಕಾಣಬಹುದು. ವಿಶಾಲವಾದ ಕ್ಯಾಂಟೀನ್ನಲ್ಲಿ ಉದ್ಯೋಗಿಗಳಿಗೆ ವೈವಿಧ್ಯಮಯ ಊಟೋಪಚಾರಗಳು ದೊರೆಯುತ್ತವೆ. ಯಾವುದೇ ಧರ್ಮ, ಜಾತಿಯ ಭೇದ ಭಾವವಿಲ್ಲದೆ ಇಲ್ಲಿ ಮಹಿಳೆಯರು ಉದ್ಯೋಗ ನಿರತರಾಗಿದ್ದಾರೆ. ಸಂಸ್ಥೆಯ ಏಳಿಗೆಗೆ ಶ್ರದ್ಧೆ, ಶಿಸ್ತು, ವಿಶ್ವಾಸ, ಉತ್ಸಾಹದಿಂದ ಕೆಲಸ ಮಾಡುತ್ತಿದ್ದಾರೆ. ಬೆಳಗ್ಗೆ ಮನೆಯಿಂದ ಕ್ಯಾಂಪಸ್ಗೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬರುವ ಮಹಿಳಾ ಉದ್ಯೋಗಿಗಳನ್ನ ಕರೆತರಲು ಸಂಸ್ಥೆಯದ್ದೇ 2 ಬಸ್ಗಳ ಸೌಕರ್ಯ ಇದೆ. ಸಂಜೆ ಕೆಲಸ ಮುಗಿಸಿದ ಬಳಿಕ ಅದೇ ಬಸ್ಗಳಲ್ಲಿ ಮನೆಗೆ ಮರಳಬಹುದು. ಆವರಣದಲ್ಲೇ ಶಿಶು ವಿಹಾರವಿದ್ದು ಸಿಬ್ಬಂದಿಯ ಮಕ್ಕಳನ್ನ ಅಲ್ಲಿ ಆರೈಕೆ ಮಾಡಲಾಗುತ್ತದೆ.
ಎಲ್ಲ ಉದ್ಯೋಗಿಗಳಿಗೆ ಪ್ರಾವಿಡೆಂಟ್ ಫಂಡ್ ಅಥವಾ ಪಿಎಫ್, ಗ್ರಾಚ್ಯುಯಿಟಿ, ಇಎಸ್ಐ, ವಿಮೆ, ವರ್ಷಕ್ಕೆರಡು ಬೋನಸ್, ವರ್ಷಕ್ಕೊಮ್ಮೆ ಇನ್ಕ್ರಿಮೆಂಟ್ ಕೂಡ ಲಭ್ಯವಿದೆ. ಸಿರಿ ಹಬ್ಬದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಲಾಗುತ್ತದೆ. ವಿಶೇಷವೇನೆಂದರೆ ಸಿರಿ ಸಂಸ್ಥೆಯನ್ನ ಕಂಪನಿ ಕಾಯ್ದೆಯ ಸೆಕ್ಷನ್ 8 ಅಡಿಯಲ್ಲಿ ನೋಂದಣಿ ಮಾಡಿಸಲಾಗಿದ್ದು, ಇಲ್ಲಿ ಪ್ರವರ್ತಕರಾದ ವೀರೇಂದ್ರ ಹೆಗ್ಗಡೆ ಅವರು ಲಾಭಾಂಶವನ್ನ ಪಡೆಯುವುದಿಲ್ಲ. ಬರುವ ಲಾಭವೆಲ್ಲವೂ ಕಂಪನಿಯ ಮತ್ತು ಉದ್ಯೋಗಿಗಳ ಕಲ್ಯಾಣಕ್ಕಾಗಿ ಬಳಕೆಯಾಗುತ್ತವೆ. ಪ್ರಸ್ತುತ ವಾರ್ಷಿಕ 50 ಕೋಟಿಗೂ ಹೆಚ್ಚು ವಹಿವಾಟು ನಡೆಯುತ್ತಿದೆ. ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳ ಮಾರ್ಕೆಟಿಂಗ್ ಕೂಡ ವ್ಯವಸ್ಥಿತವಾಗಿ ನಡೆಯುತ್ತಿದೆ. 17 ಸಿರಿ ಮಳಿಗೆಗಳಲ್ಲಿ ಉತ್ಪನ್ನಗಳನ್ನು ಖರೀದಿಸಬಹುದು. ಶ್ರೀ ಕ್ಷೇತ್ರ ಧರ್ಮಸ್ಥಳ, ಧಾರವಾಡ, ಬೆಂಗಳೂರು ಹಾಗೂ ಮಂಗಳೂರಿನಲ್ಲಿ ಶ್ರೀ ಮಂಜುನಾಥೇಶ್ವರ ಆಸ್ಪತ್ರೆಗಳ ಆವರಣದಲ್ಲಿ ಸಿರಿ ಮಳಿಗೆಗಳು ಇವೆ. 11 ಸಿರಿ ವಾಹನಗಳ ಮೂಲಕವೂ ವ್ಯಾಪಾರ ನಡೆಯುತ್ತವೆ. 175 ವಿತರಕರು ಸಕ್ರಿಯರಾಗಿದ್ದಾರೆ. ಆನ್ಲೈನ್ ಮೂಲಕವೂ ಮನೆ ಬಾಗಿಲಿಗೆ ತರಿಸಿಕೊಳ್ಳಬಹುದು. ವೆಬ್ಸೈಟ್ ವಿಳಾಸ ಹೀಗಿದೆ: www.siridharmasthala.com. ಈಗ ಸಂಸ್ಥೆಯ ಸಿಇಒ ಆಗಿರುವ ಪ್ರಸನ್ನ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಅನ್ನುವಂಥದ್ದು ಹಳ್ಳಿ ಮಹಿಳೆಯರಿಗೆ ಉದ್ಯೋಗ ಕೊಡಿಸುವ ಉದ್ದೇಶಕ್ಕಾಗಿ ಸುಮಾರು 20 ವರ್ಷದ ಮುಂಚೆ ಪೂಜ್ಯ ಕಾವಂದರು ಮಾತೃಶ್ರೀ ಅಮ್ಮನವರು ಆರಂಭಿಸಿದ ಸಂಸ್ಥೆ. ಸುಮಾರು ಒಂದು 700 ಸಿಬ್ಬಂದಿಗಳಿಗೆ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಮೇಜರ್ ಮಹಿಳೆಯರೇ ಕೆಲಸ ಮಾಡ್ತಿದ್ದಾರೆ. ಸೊ ಈ ಸಂಸ್ಥೆ ಕಳೆದ 5 ವರ್ಷಗಳಲ್ಲಿ ಒಂದು ಉತ್ತಮ ಬೆಳವಣಿಗೆಯನ್ನು ಸಾಧಿಸಿದೆ ಅಂತ ಹೇಳ್ಬೋದು. ಯಾಕೆಂದರೆ ಬಿಕಾಸ್ ನಾನು ಫೈನಾನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ನೋಡ್ತಿರೋದ್ರಿಂದ ಸಂಸ್ಥೆಯ ಪ್ರಗತಿ ಚೆನ್ನಾಗಿದೆ. ತುಂಬ ಒಳ್ಳೆ ಸಪೋರ್ಟ್ ರೆಸ್ಪಾನ್ಸ್ ಸಿರಿ ಪ್ರಾಡಕ್ಟ್ಗಳಿಗೆ ಬರ್ತಾ ಇದೆ ಮಾರ್ಕೆಟಿಂದ. ಸ್ಪೆಷಲಾಗಿ ನಾವೇನು ಪ್ರಾಡಕ್ಟ್ ಮಾಡ್ತಿದ್ದೇವೆ, ಇದರ ಉದ್ದೇಶ ಏನಿದೆ ಅಂದರೆ ಮಹಿಳೆಯ ಸಬಲೀಕರಣ, ಮಹಿಳೆಯರಿಗೆ ಕೆಲಸ ಕೊಡಬೇಕು, ಗ್ರಾಮೀಣ ಮಹಿಳೆಯರಿಗೆ ಉದ್ಯೋಗವನ್ನು ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ರಿಂದಾಗಿ ಉತ್ತಮ ರೆಸ್ಪಾನ್ಸ್ ಇದೆ. ಮತ್ತು ನಾನು ಅದೇ ಕೇಳ್ಕೊಳ್ಳೋದು ಪಬ್ಲಿಕ್ಕಿಗೆ ಕೂಡ, ಯಾಕೆಂದರೆ ಈ ಸಂಸ್ಥೆಯ ಉದ್ದೇಶ ನೀವೇನಾದರೂ ಸಿರಿ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡಿದರೆ ಅದು ಏನಾಗ್ತದೆ, ಯಾವ ಉದ್ದೇಶಕ್ಕೆ ಹೋಗ್ತದೆ ಅನ್ನೋದು ಕ್ಲಿಯರ್ ಇದೆ. ಸೊ ಅದರಿಂದಾಗಿ ಸಿರಿ ಪ್ರಾಡಕ್ಟ್ಗಳನ್ನು ಜಾಸ್ತಿ ಪರ್ಚೇಸ್ ಮಾಡಬೇಕು ಗ್ರಾಹಕರು. ಈ ಮೂಲಕ ಪೂಜ್ಯರ ಆಶಯ ಏನಿದೆ ಮತ್ತು ಏನು ಉದ್ದೇಶ ಇದೆ ಅದನ್ನು ಈಡೇರಿಸಲಿಕ್ಕೆ ಸಹಕರಿಸಬೇಕು ಅಂತ ಎಲ್ಲರ ಹತ್ರ ಕೇಳಿಕೊಳ್ತಿದ್ದೇನೆ. ಸಿರಿ ಉತ್ಪನ್ನಗಳ ಪ್ರಚಾರಕ್ಕೆ ಖ್ಯಾತ ನಟ ರಮೇಶ್ ಅರವಿಂದ್ ಅವರು ಬ್ರ್ಯಾಂಡ್ ರಾಯಭಾರಿಯಾಗಿದ್ದಾರೆ. ಸಿರಿ ಸರಿ ಎಂಬ ಧ್ಯೇಯದೊಂದಿಗೆ ಪ್ರಚಾರ ಮಾಡಿರುವ ರಮೇಶ್ ಅರವಿಂದ್ ಅವರ ಪ್ರಕಾರ ಸಿರಿಯು ರಾಷ್ಟ್ರ ಮಟ್ಟದಲ್ಲೇ ಉತ್ತಮ ಕಂಪನಿಯಾಗಿ ಮಾದರಿಯಾಗುವ ಎಲ್ಲ ಅರ್ಹತೆಗಳನ್ನು ಒಳಗೊಂಡಿದೆ. ವೀಕ್ಷಕರೇ, ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ದಿನಬಳಕೆಯ 100 ಉತ್ಪನ್ನಗಳನ್ನ ಬಳಸಿದವರು ಮತ್ತೆ ಮತ್ತೆ ಅದನ್ನೇ ಖರೀದಿಸುತ್ತಿರುವುದು ಅದರ ಗುಣಮಟ್ಟಕ್ಕೆ ಸಾಕ್ಷಿಯಾಗಿದೆ. ಜನರೇ ಸಿರಿಯ ಬಗ್ಗೆ ಒಳ್ಳೆಯ ಮಾತುಗಳನ್ನ ಆಡುತ್ತಿದ್ದು, ನಿಜಾರ್ಥದಲ್ಲಿ ಜನಸಾಮಾನ್ಯರೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಆದ್ದರಿಂದ ಗ್ರಾಮೀಣ ಮಹಿಳೆಯರ ಕೈಯಲ್ಲಿ ತಯಾರಾಗುವ ಸಿರಿಯ ಉತ್ಕೃಷ್ಟ ಪದಾರ್ಥಗಳನ್ನ ಖರೀದಿಸುವ ಮೂಲಕ ನಾವು ಗ್ರಾಮೀಣ ಮಹಿಳೆಯರ ಉದ್ಯಮಶೀಲತೆಯನ್ನ ಬೆಂಬಲಿಸೋಣ. ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.